ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. 1 ಮಂತ್ ಯೋಗ ಕ್ಲಾಸಸ್ ಚಾಲೆಂಜ್. ನಾನು ಹೇಳ್ಕೊಡ್ತಾ ಇರುವಂತಹ ಈ ಯೋಗ ಕ್ಲಾಸ್ನ ಎಪಿಸೋಡ್ 2. ಸೊ ಇವತ್ತಿನ ಈ ಒಂದು ಯೋಗ ಕ್ಲಾಸ್ನಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಟ್ಯಾಪಿಂಗ್ ಆಫ್ ದ ಬಾಡಿ. ಇದು ಯೋಗ ಏನು ನಾವು ಯೋಗ ಮಾಡ್ತೀವಲ್ಲ ಅದರ ಒಂದು ಪಾರ್ಟ್ ಅಂತಾನೆ ಹೇಳ್ತೀನಿ. ಈ ಒಂದು ಬಾಡಿ ಟ್ಯಾಪಿಂಗ್ ಏನಿದೆ ಇದು ಸರ್ವ ರೋಗ ನಿವಾರಕ ಅಂತಾನೆ ಅನ್ಬಹುದು. ಯಾಕಂದರೆ ಇದರಿಂದ ನಮಗೆ ಅಷ್ಟೊಂದು ಉಪಯೋಗ ಆಗುತ್ತೆ. ಸೊ ಯಾವಾಗ ಇದು ಮಾಡಬೇಕು ಅಂತಂದರೆ, ನೀವು ಮಾರ್ನಿಂಗ್ ಟೈಮ್ ಎದ್ಬಿಟ್ಟು ವಾಟ್ ಎವರ್ ನೀವು ಯೋಗ ಮಾಡ್ತಾ ಇರಬಹುದು, ಅಥವಾ ಕೆಲವರು ಜಾಗಿಂಗ್ ಮಾಡ್ತಾ ಇರಬಹುದು, ಅಥವಾ ವಾಟ್ ಎವರ್ ನೀವು ಏರೋಬಿಕ್ಸ್ ಮಾಡ್ತಾ ಇರ್ಬೋದು, ಜಿಮ್ಗೆ ಹೋಗ್ತಾ ಇರ್ಬೋದು, ಅದೆಲ್ಲ ಮುಗಿಸ್ಕೊಂಡು ನೀವು ಯಾವಾಗ ಮನೆಗೆ ಬರ್ತೀರಲ್ಲ ಆವಾಗ, ಅಥವಾ ಅಲ್ಲೇ ಆಗಿರ್ಬೋದು, ಆ ಒಂದು ಪ್ಲೇಸಲ್ಲೇ ಆಗಿರ್ಬೋದು, ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು 5 to 10 ಮಿನಿಟ್ಸ್ ಈ ಒಂದು ಟ್ಯಾಪಿಂಗ್ ಆಫ್ ದ ಬಾಡಿ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗಿಯೂ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಇದು ಯೋಗ ಆಯುರ್ವೇದದಲ್ಲಿ ಪ್ರೂವ್ ಆಗಿದೆ. ಓಕೆನಾ? ಸೊ ಇದನ್ನ ಯಾರ್ಯಾರೆಲ್ಲ ಮಾಡ್ಬೋದು ಅಂದರೆ, ಪುಟ್ಟ ಮಕ್ಕಳಿಂದ ಹಿಡಿದು 5 ವರ್ಷದವರೇ ಆಗಿರಬಹುದು, 5 ವರ್ಷದ ಮಕ್ಕಳಿಂದ ಹಿಡಿದು 80 ವರ್ಷ 90 ವರ್ಷದ ವಯೋವೃದ್ಧರ ತನಕ, ದಟ್ ಮೀನ್ಸ್ ಏಜ್ ಓಲ್ಡ್ ಪೀಪಲ್ ತನಕ ಎಲ್ಲರೂ ಮಾಡಬಹುದು. ಅಷ್ಟು ಈಸಿಯಾಗಿರುವಂತಹ ಟ್ಯಾಪಿಂಗ್ ಆಫ್ ದ ಬಾಡಿ ಇಟ್ ಇಸ್ ಅ ಪಾರ್ಟ್ ಆಫ್ ಯೋಗನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಹಾಸಿಗೆಯಿಂದ ಎದ್ದೊಳಕ್ ಆಗ್ತಾ ಇಲ್ಲ ಅಂತ ಅನ್ನೋರು, ನಮಗೆ ಹುಷಾರಿಲ್ಲ ಅಂತ ಅನ್ನೋರು ಕೂಡ ಈ ಒಂದು ಟ್ಯಾಪಿಂಗ್ ಆಫ್ ದ ಬಾಡಿ ಯೋಗನ ನೀವು ಮಾಡಬಹುದು. ಇದು ನಿಮ್ಮ ಮಸಲ್ಗೆ ಸ್ಟ್ರೆಂತ್ ಕೊಡುತ್ತೆ, ಸ್ಟ್ರೆಂಥನ್ ಅಪ್ ಮಾಡುತ್ತೆ, ಹಾಗೂ ಎಲ್ಲ ಬಾಡಿ ಪಾರ್ಟ್ಸ್ಗೆ ಇದು ಆಕ್ಟಿವೇಶನ್ ಕೊಡುತ್ತೆ. ಇಟ್ ಎನೇಬಲ್ಸ್ ಟು ಆಕ್ಟಿವೇಟ್ ಆಲ್ ದ ಪಾರ್ಟ್ಸ್ ಆಫ್ ದ ಬಾಡಿ, ದಟ್ ಮೀನ್ಸ್ ಇಂಟೀರಿಯರ್ ಅಂಡ್ ಆಲ್ಸೋ ಎಕ್ಸ್ಟೀರಿಯರ್ ಪಾರ್ಟ್ ಆಫ್ ದ ಬಾಡಿ ಅಂತಾನೆ ಹೇಳ್ಬಹುದು. ಓಕೆ, ಹಾಗಾದ್ರೆ ಇಷ್ಟೆಲ್ಲ ಉಪಯೋಗ ಆಗುವಂತಹ ಈ ಟ್ಯಾಪಿಂಗ್ ಆಫ್ ದ ಬಾಡಿ ಮಾಡೋಣ ಬನ್ನಿ. ಟ್ಯಾಪಿಂಗ್ ಆಫ್ ದ ಬಾಡಿ ನಾವು ಕುತ್ಕೊಂಡಾಗ, ಈ ರೀತಿ ಕುತ್ಕೊಂಡಿರುವಂತಹ ಪಾಸ್ಚರ್ ಬಂದಾಗ, ನಮ್ಮ ಏನು ಈ ಒಂದು ಕೈ ಇದೆಯಲ್ಲ, ಜಾಯಿಂಟ್ಸ್ಗಳಿಗೆ ನಾವು ಫಸ್ಟ್ ಟ್ಯಾಪ್ ಮಾಡ್ತಾ ಹೋಗಬೇಕು. ಜಾಯಿಂಟ್ಸ್ ಯಾವ ರೀತಿ ಬರುತ್ತೆ? 1 ಇದು ಶೋಲ್ಡರ್, 2 ಎಲ್ಬೋ, ರಿಸ್ಟ್, ಫಿಂಗರ್ಸ್. ಇದು 4 ಪಾರ್ಟ್ಸ್ ಅಲ್ಲಿ ನಮಗೆ ಜಾಯಿಂಟ್ಸ್ ಇರುತ್ತೆ. ಸೊ ಈ ಜಾಯಿಂಟ್ಸ್ಗಳಿಗೆ ನಾವು ಟ್ಯಾಪ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೀವು ಇಲ್ಲಿ ಮೇಲ್ಭಾಗದಲ್ಲಿ ಜಸ್ಟ್ ಟ್ಯಾಪ್ ಮಾಡ್ತಾ ಹೋಗಬೇಕು. 10 ಕೌಂಟ್ಸ್ಲಿ ಟ್ಯಾಪ್ ಮಾಡ್ತಾ ಹೋಗಬೇಕು. ಬಿ ಕೇರ್ಫುಲ್, ನನ್ನ ಫಾಲೋ ಅಪ್ ಮಾಡ್ತಾ ಹೋಗಿ, ನನ್ನ ಜೊತೆಲೇ ಮಾಡ್ತಾ ಹೋಗಿ. ಪಾಸ್ ಮಾಡಿಕೊಂಡು ಪೊಸಿಷನ್ ಅಲ್ಲಿ ಕೂತ್ಕೊಂಡ್ಬಿಡಿ. ಪಾಸ್ ಮಾಡಿದ್ರಾ? ಸೊ ಪೊಸಿಷನ್ ಅಲ್ಲಿ ಕೂತ್ಕೊಂಡ್ಬಿಟ್ಟು ನನ್ನ ಜೊತೆಲೇ ಮಾಡ್ತಾ ಹೋಗಿ. ನಿಮ್ಗೆ ಅರ್ಥ ಆಗದಿದ್ರೆ ಮತ್ತೆ ರಿವೈಂಡ್ ಮಾಡ್ಕೊಂಡು ವಿಡಿಯೋ ಮತ್ತೊಂದ್ಸಲ ನೋಡ್ಕೊಂಡು ಮತ್ತೊಂದ್ಸಲ ಇದನ್ನ ಫಾಲೋ ಅಪ್ ಮಾಡಿ. ಸೊ ಬನ್ನಿ ಹಾಗಾದ್ರೆ. ಸೊ ಈ ರೀತಿ ಮಾಡ್ಕೊಂಡ್ಬಿಟ್ಟು, ಈ ರೀತಿ ಇಟ್ಕೊಂಡ್ಬಿಡಿ ಕೈ. ಸೊ ಲೆಟ್ ಸ್ಟಾರ್ಟ್. 1 2 3 4 5 6 7 8 9 10. ಓಕೆನಾ? ಈಗ ಕೆಳಭಾಗ ಎರಡು ಕಡೆ ಮಾಡ್ಕೋಬೇಕು, ಮೇಲ್ಭಾಗ ಕೆಳಭಾಗ. 1 2 3 4 5 6 7 8 9 10. ನೆಕ್ಸ್ಟ್ ಈಗ ಇದು ಈ ಭಾಗ ತುಂಬಾನೇ ಇಂಪಾರ್ಟೆಂಟ್. ಇದರಿಂದಾನೇ ಸ್ಪಾಂಡಿಲಿಟಿಸ್ ಪ್ರಾಬ್ಲಮ್ ಬರೋದು. 1 2 3 4 5 6 7 8 9 10. ನೆಕ್ಸ್ಟ್ ಈ ಜಾಯಿಂಟ್ 1 2 3 4 5 6 7 8 9 10. ಕೆಳಭಾಗ 1 2 3 4 5 6 7 8 9 10. Wrist 1 2 3 4 5 6 7 8 9 10. ಕೆಳಭಾಗ 1 2 3 4 5 6 7 8 9 10. ಬೆರಳುಗಳು 1 2 3 4 5 6 7 8 9 10. 1 2 3 4 5 6 7 8 9 10. ಇದೇ ರೀತಿ ಈಗ ಲೆಫ್ಟ್ ಸೈಡ್ ಕೂಡ ಸೇಮ್. ಇದನ್ನ ಯಾವ ರೀತಿ ಮಾಡ್ಕೊಂಡ್ವೋ ರೈಟ್ ಸೈಡ್, ಅದೇ ರೀತಿ ಲೆಫ್ಟ್ ಸೈಡ್. ಮೊದಲು ಈ ಭಾಗ ಮೇಲ್ಗಡೆ 1 2 3 4 5 6 7 8 9 10. ಸ್ಪಾಂಡಿಲಿಟಿಸ್, ಎಲ್ಬೋ, ಕೆಳಭಾಗ wrist ಮತ್ತೆ ಕೆಳಭಾಗ ನೋಡಿ. ಸೊ ದಿಸ್ ಇಸ್ ಅಬೌಟ್ ದ ಹ್ಯಾಂಡ್ಸ್ ಪಾರ್ಟ್ ಆಯ್ತಲ್ವಾ, ಜಾಯಿಂಟ್ಸ್. ನೆಕ್ಸ್ಟ್ ಹೆಡ್ ಟ್ಯಾಪಿಂಗ್. ಹೆಡ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಬಾಡಿ. ಓಕೆನಾ? ಶಿರ ಅಂತೂ ತುಂಬಾನೇ ಮುಖ್ಯ. ಸೊ ಈ ಹೆಡ್ನ ಟ್ಯಾಪಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ, ಜಸ್ಟ್ ಈ ಫಿಂಗರ್ ಟಿಪ್ಸ್ನ ಯೂಸ್ ಮಾಡಬೇಕು.
ಫಿಂಗರ್ ಟಿಪ್ಸ್ನ ಮಾತ್ರ ಯೂಸ್ ಮಾಡಿ ಇದನ್ನ ನಾನು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಜಸ್ಟ್ ಅಬ್ಸರ್ವೇಷನ್ ಮಾಡಿ. ಫಸ್ಟ್ ಈ ಭಾಗ, ಮುಂದಿನ ಭಾಗ, ನಾವು ಬೈತರೆ ತಗೊಳ್ತೀವಲ್ಲ ಹೆಣ್ಮಕ್ಳು, ಆ ಭಾಗ. ನೆಕ್ಸ್ಟ್ ಕೆಳಗಡೆ ಹೋಗ್ತಾ ಬರಬೇಕು, ಸೈಡ್ಗೆ, ಕೆಳಭಾಗ ಮತ್ತೆ ಹಿಂಭಾಗ. ಅದಾದ್ಮೇಲೆ ಮತ್ತೆ ಮೇಲೆ ಮಿಡ್ಲ್ ಭಾಗ ಬರಬೇಕು, ಹಿಂದಿನ ಮಿಡ್ಲ್ ಭಾಗ. ಅದಾದ್ಮೇಲೆ ಮತ್ತೆ ಮುಂಭಾಗ ಬರಬೇಕು, ಅದಾದ್ಮೇಲೆ ಮತ್ತೆ ಮುಂಭಾಗ. ಈ ರೀತಿ ನೀವು ಬೆರಳುಗಳಿಂದ ಮಾಡಬೇಕು. ಅದು ಯಾವ ರೀತಿ ಅಂತ ನನಗೆ ತೋರಿಸ್ಕೊಡ್ತೀನಿ. ಪ್ಲೀಸ್ ಅಬ್ಸರ್ವೇಷನ್ ಮಾಡಿ. ಇದನ್ನ ಆದಷ್ಟು ಕಣ್ಣು ಮುಚ್ಕೊಂಡು ನೀವು ಮಾಡಬೇಕು. ಬಟ್ ಈಗ ನಾನು ನೋಡ್ಬೇಕಲ್ವಾ, ನೀವು ಓಪನ್ ಮಾಡಿ, ಕಣ್ಗಳನ್ನ ಓಪನ್ ಮಾಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಪ್ರಾಕ್ಟೀಸ್ ಆಗ್ತಾ ಬೇಕಾದ್ರೆ ಇದನ್ನ ಕಣ್ಣು ಮುಚ್ಕೊಂಡು ಮಾಡಿದ್ರೆ ನಿಮಗೆ ಇನ್ನೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಟೇಕ್ ಕೇರ್. ಈ ಒಂದು ಬೆರಳುಗಳ ಟಿಪ್ಸ್ ಏನಿದೆ, ಫಿಂಗರ್ ಟಿಪ್ಸ್ನ ನೀವು ಸ್ಮೂತ್ ಆಗಿ ಟ್ಯಾಪ್ ಮಾಡ್ಕೋಬೇಕು. ಯಾಕಂದ್ರೆ ಇದು ತಲೆ ಮತ್ತೆ ನರ್ವ್ಸ್ ಎಲ್ಲ ಡ್ಯಾಮೇಜ್ ಆಗುವಂತ ಚಾನ್ಸ್ ಇರುತ್ತೆ. ತುಂಬಾ ಫೋರ್ಸ್ಫುಲ್ ಆಗಿ ಟ್ಯಾಪ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಜಸ್ಟ್ ಸ್ಮೂತ್ ಆಗಿ ಟ್ಯಾಪ್ ಮಾಡ್ಕೊಳ್ಳಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಆಸ್ ಐ ಟೋಲ್ಡ್ ಯು, ಬೈತಲೆ, ಟೇಕ್ ಕೇರ್, ನಿಧಾನ. ಈಗ ಈ ಒಂದು ಕೌಂಟಿಂಗ್ಸ್ 50 ಟೈಮ್ಸ್ ನಾನು ಮಾಡ್ತಾ ಹೋಗ್ತೀನಿ. ಪ್ಲೀಸ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಓಕೆನಾ? ಮಧ್ಯ ತಲೆ, ಮಧ್ಯ ಬೈತಲೆ. 1 2 3 4 5 6 7 8 9 10 13 14 15 16 17 ನೋಡಿ 50 ಆಯಿತು ಫ್ರೆಂಡ್ಸ್. 50 ಕೌಂಟಿಂಗ್ಸ್ ಆಗಿದೆ. ನೀವು ಇದನ್ನ ಸ್ಮೂತ್ ಆಗಿ ರೆಗ್ಯುಲರ್ ಆಗಿ ಮಾಡ್ಕೊಂಡು ಹೋದ್ರೆ ನಿಜವಾಗಿಯೂ ಒಳ್ಳೆ ರಿಸಲ್ಟ್ ನಿಮ್ದಾಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಇದರಿಂದ ನಮಗೆ ಶೋಲ್ಡರ್ಸ್, ಹ್ಯಾಂಡ್ಸ್, ಜಾಯಿಂಟ್ಸ್ ಎಲ್ಲ ಆಯಿತು, ತಲೆಯ ಭಾಗ ಕೂಡ ಆಯಿತು. ಈಗ ಉಳಿದಿರುವಂಥದ್ದು ಹೊಟ್ಟೆಯ ಭಾಗ, ಬೆಲ್ಲಿ ಟ್ಯಾಪಿಂಗ್. ಬೆಲ್ಲಿ ಟ್ಯಾಪಿಂಗಿಂದ ಏನಾಗುತ್ತೆ ಅಂದರೆ ನಮಗೆ ಬೊಜ್ಜು ಇರುತ್ತೆ, ಆ್ಯಂಡ್ ದೆನ್ ಅಲ್ಲಿ ಇಂಟೀರಿಯರಲ್ಲಿ ಪ್ಯಾಂಕ್ರಿಯಸ್ ಇರುತ್ತೆ. ಪ್ಯಾಂಕ್ರಿಯಾಸ್ನ ಆಕ್ಟಿವೇಟ್ ಮಾಡೋದ್ರಿಂದ ನಮ್ಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ಡೈಜೆಷನ್ ಚೆನ್ನಾಗಾದರೆ ನಮಗೆ ಇರುವಂತಹ ಒಂದು ಬೊಜ್ಜು ಕೂಡ ಹೊರಟು ಹೋಗುತ್ತೆ. ಸೊ ಇದನ್ನ ನಾನು ತೋರಿಸ್ತೀನಿ. ಈ ರೀತಿ ಬೆಲ್ಲಿ, ಇದು 50 ಕೌಂಟಿಂಗ್ಸಲ್ಲಿ ಮಾಡ್ಕೋಬೇಕು. ನಾನು ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. 1 2 3 4 6 7 8 9 10 12 13 14 15 16 17 ನೋಡಿದ್ರಲ್ಲ, ಈ ರೀತಿ 50 ಕೌಂಟಿಂಗ್ಸ್ನ ನೀವು ಪ್ಯಾಂಕ್ರಿಯಾಸ್ನ ಆಕ್ಟಿವೇಟ್ ಮಾಡಿಕೊಂಡು ಬೆಲಿ ಫ್ಯಾಟ್ನ ಕೂಡ ಕಳ್ಕೋಬಹುದು. ಇಷ್ಟಾಗಿತ್ತು ಹೆಡ್, ಶೋಲ್ಡರ್ಸ್, ಜಾಯಿಂಟ್ಸ್ಗಳು ಹಾಗೂ ಹೊಟ್ಟೆ ಭಾಗದ ಒಂದು ಟ್ಯಾಪಿಂಗ್. ಈಗ ನೀಸ್ನ ಯಾವ ರೀತಿ ಟ್ಯಾಪಿಂಗ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಹಾಗಾದ್ರೆ ನಾನು ಇದಕ್ಕೆ ನಿಂತ್ಕೊಳ್ಳುವಂಥ ಪೊಸಿಷನಲ್ಲಿ ಮಾಡ್ಕೋಬೇಕು. ಈಗ ನಿಂತ್ಕೊಂಡು ನಾವು ಯಾವ ರೀತಿ ಮಾಡ್ಕೋಬಹುದು ಅಂತ ತೋರಿಸ್ಕೊಳ್ಳೋಣ. ಬಟ್ ಈ ರೀತಿ ಹೊಟ್ಟೆಯ ಒಂದು ಟ್ಯಾಪಿಂಗ್ ಏನಿದೆ, ನೀವು ಯಾವ ಟೈಮಲ್ಲಿ ಬೇಕಾದರೂ ಮಾಡಬಹುದು. ಬೆಳಗ್ಗೆ ಟೈಮ್ ಅಂತಾನೆ ಅಲ್ಲ, ಬಿಕಾಸ್ ಬೆಳಗ್ಗೆ ಟೈಮ್ ಅಂತ ಇದಕ್ಕೇನು ಕಂಡೀಷನ್ ಇಲ್ಲ. ನೀವು ಲಂಚ್ ಆದಮೇಲೆ, ಬ್ರೇಕ್ಫಾಸ್ಟ್ ಆದಮೇಲೆ, ಆ್ಯಂಡ್ ದೆನ್ ರಾತ್ರಿ ಡಿನ್ನರ್ ಆದಮೇಲೆ ಒಂದು 15 to 20 ಮಿನಿಟ್ಸ್ ಗ್ಯಾಪ್ ಕೊಟ್ಟು ಈ ರೀತಿ ಹೊಟ್ಟೆನ ಟ್ಯಾಪ್ ಮಾಡ್ಕೋಬಹುದು. ಈಗ ಆಸ್ ಐ ಟೋಲ್ಡ್ ಯು, ನೀಸ್ ಟ್ಯಾಪಿಂಗ್ ಯಾವ ರೀತಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಈ ರೀತಿ ಫ್ರಂಟ್ ಪಾರ್ಟ್ ಹಾಗೂ ಬ್ಯಾಕ್ ಪಾರ್ಟ್, ಈಚ್ 25 ಕೌಂಟ್ಸ್. ಓಕೆ, 1 2 3 4 5 6 7 8 9 10 11 12 13 14 16 17 ಈಗ ಬ್ಯಾಕ್ ಸೈಡ್ ಮತ್ತೆ 25, ಮತ್ತೆ ಅದೇ ಜಾಯಿಂಟ್ಸ್ಗೆ 2 3 4 6 7 10 11 12 13 15 16 17 18. ಈಗ ಲೆಫ್ಟ್ ಲೆಗ್ ನೋಡ್ಕೊಳ್ಳಿ. ಫ್ರಂಟ್ ಅಂಡ್ ಸೈಡ್ ಪಾರ್ಟ್, ನೆಕ್ಸ್ಟ್ ಬ್ಯಾಕ್ ಸೈಡ್, ಇಷ್ಟ ಆಯ್ತು. ಈಗ ಆರಾಮಾಗಿ ನೀವು ಕುತ್ಕೊಂಡ್ಬಿಡಿ. ಮತ್ತೊಂದ್ಸಲ ಕುತ್ಕೊಂಡ್ಬಿಟ್ಟು
ಪಾದಗಳನ್ನ ಈ ರೀತಿ ಮಾಡಿಕೊಂಡು ಚೈನ್ ಏನಾದರೂ ಈ ರೀತಿ ಮಾಡ್ಕೊಂಬಿಡಿ. ಫಸ್ಟ್ ಜಾಯಿಂಟ್ಸಿಗೆ ಮಾಡ್ಕೊಂಬಿಡಿ. ಓಕೆನಾ? 1 2 3 4 6 7 8 ಬ್ಯಾಕ್ ಸೈಡ್. ಪಾದಗಳು 25. ಇನ್ನೊಂದು ಕಾಲು ಲೆಫ್ಟ್ ಲೆಗ್. ಫಸ್ಟ್ ಜಾಯಿಂಟ್ಸ್ ಫ್ರಂಟ್. ನೆಕ್ಸ್ಟ್ ಇನ್ನೊಂದು ಬ್ಯಾಕ್ ಸೈಡ್. ಪಾದ. ಸೊ ನೋಡಿದಿಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಕೊಂಡ್ಬಿಟ್ಟೆ ಅಂತ. ಓವರ್ ಆಲ್ ಈ ವಿಡಿಯೋ ಎಷ್ಟಾಯಿತು? ನಾನು ಇಂಟ್ರೋ ಕೊಟ್ಟೆ, ಈಗ ಲಾಸ್ಟ್ ನಾನು ಕನ್ಕ್ಲೂಡಿಂಗ್ ಪಾರ್ಟ್ ಕೂಡ ಕೊಡ್ತಾ ಇದ್ದೀನಿ. ಇದೆಲ್ಲ ಬಿಟ್ಟು ಎಷ್ಟಾಯಿತು ಮಹಾ ವಿಡಿಯೋ ಅಲ್ವಾ? ತುಂಬ ಇಷ್ಟು ಕಡಿಮೆ ಸಮಯನ ನಿಮಗೋಸ್ಕರ ನೀವು ಡೆಡಿಕೇಟ್ ಮಾಡೋಕ್ಕಾಗಲ್ವಾ? ನಮ್ಮ ಹತ್ರ 24 hours ಇದೆ. ಅದಕ್ಕೋಸ್ಕರ ಒಂದು 10 minutes ನಮ್ಮ ಜೀವನಕ್ಕೆ, ನಮ್ಮ ಆರೋಗ್ಯಕ್ಕೆ ನಾವು ಡೆಡಿಕೇಟ್ ಮಾಡೋದು ತಪ್ಪೇನಿಲ್ಲ. ಹೋಪ್ ನೀವು ಕೂಡ ಅರ್ಥ ಮಾಡ್ಕೊಳ್ತಾ ಇದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಈ ಒಂದು ಯೋಗ ಸೀರೀಸ್ನ ಮಾಡ್ತಾ ಇರೋದು ಪ್ರತಿಯೊಬ್ಬರಿಗೂ ಹೆಲ್ತ್ ಸಿಗಲಿ ಅಂತ. ಹೆಲ್ತ್ ಈಸ್ ವೆಲ್ತ್ ಆಬ್ವಿಯಸ್ಲಿ. ನಮ್ಗೆ ಆರೋಗ್ಯ ಚೆನ್ನಾಗಿದ್ಬಿಟ್ರೆ ನಮ್ಗೆ ಇನ್ನು ಪ್ರಪಂಚದಲ್ಲಿ ಏನೂ ಬೇಡ ಅಲ್ವಾ? ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಮೆಂಟಲಿ ಫಿಸಿಕಲಿ ನಾವು ಫಿಟ್ ಆಗಿದ್ಬಿಡ್ತೀವಿ. ಪ್ಲೀಸ್ ವಿಡಿಯೋ ನೋಡಿ ನೆಗ್ಲಿಜೆನ್ಸ್ ಮಾಡಬೇಡಿ. ವಿಡಿಯೋ ಜೊತೆಯಲ್ಲಿ ನೋಡ್ತಾ ನೋಡ್ತಾ ನೀವು ಕೂಡ ಮಾಡಿ, ಇದನ್ನ ಪ್ರಾಕ್ಟೀಸ್ ಮಾಡಿ. 21 days ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೋಡಿ, ನಿಮ್ಮ ಬಾಡಿ, ನಿಮ್ಮ ಕೈಕಾಲು ನೋವು ಇರಬಹುದು, ನಿಮ್ಮ ಬಾಡಿ ಪೇನ್ ಇರ್ಬೋದು, ಸ್ಪಾಂಡಿಲೈಟಿಸ್ ಪ್ರಾಬ್ಲಮ್ ಇರಬಹುದು, ತಲೆನೋವು ಪ್ರಾಬ್ಲಮ್ ಇರಬಹುದು, ಸರ್ವತೋಮುಖವಾಗಿ ಎಲ್ಲದಕ್ಕೂ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಒಂದು ಬಾಡಿ ಟ್ಯಾಪಿಂಗ್. ಕೇವಲ 10 ನಿಮಿಷಗಳು ಮಾತ್ರ. ಸೊ ಇದನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾಳೆ ನಾಡಿದ್ದು ಅಂತ ಹೇಳ್ಬಿಡಿ. ನಾಳೆ ಮಾಡಿದ್ದನ್ನ ಇವತ್ತೇ ಮಾಡು, ಇವತ್ತೇ ಮಾಡೋದನ್ನ ಈಗಲೇ ಮಾಡು, ಈಗಲೇ ಮಾಡಬೇಕು ಅನ್ನೋದನ್ನ ಈ ಕ್ಷಣ ಸ್ಟಾರ್ಟ್ ಮಾಡಿಬಿಡು ಅಂತ ಹೇಳಿದ್ದಾರೆ ನಮ್ಮ ದೊಡ್ಡವರು, ದಾಸರು ಹಾಗೂ ಹಿರಿಯರು. ಸೊ ಇವತ್ತೇ ಸ್ಟಾರ್ಟ್ ಮಾಡಿ, ಈಗಲೇ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಸೆಕೆಂಡ್ ಎಪಿಸೋಡ್ ಆಫ್ ಮೈ ಯೋಗ ಕ್ಲಾಸ್ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಹೋಪ್ ಇದು ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಿಂದಿನ ಫಸ್ಟ್ ಎಪಿಸೋಡ್ನ ಲಿಂಕ್ ನಾನು ಕಾಮೆಂಟ್ ಸೆಕ್ಷನಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಗೋ ಆ್ಯಂಡ್ ಚೆಕ್ ಔಟ್ ಆ್ಯಂಡ್ ಫಾಲೋ ದ ಯೋಗ ಕ್ಲಾಸಸ್ ಎಪಿಸೋಡ್ 1. It episode 2. Thank you so much for following and subscribing my channel and liking my channel. You all take care. Healthy agiri, happy agiri, nagunaguತ್ತಾ ಇರಿ ಅಂತ ಹೇಳ್ತಾ ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.